ಇದು ಓಪನ್ ಮಾಡಿ ಇದ್ರ ಮೇಲೆ ಹಿಂಗೆ ಇಷ್ಟು ನೀರು ಹಾಕ್ತೇವೆ ಅಷ್ಟೇ. ನನಗೂ ಕೊಡಿ ಸರ್, ಎಲ್ಲರಿಗೂ ತೀರ್ಥ ಕೊಟ್ಟ ಮೇಲೆ. ಕಲ್ಲಿಂದು ಕೃಷ್ಣಶಿಲೆಯ ಕಲ್ಲಿದು, ಕೃಷ್ಣಶಿಲೆ ಕಲ್ಲು. ಮತ್ತೆ ಬೇರೆ ಏನಿಲ್ಲ, ಅದರಲ್ಲಿ ಚೆಕ್ ಮಾಡಿ ನೋಡ್ಬೋದು. ಬೇಕಾದ್ರೆ ಇದ್ರ ಟೆಸ್ಟ್ ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಬೇಕಾದ್ರೂ ಮಾಡಿ ನೋಡ್ಬೋದು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೈಸಿಂಹ ಶ್ರೀ ಮತ್ತು KM ವೀರೇಶ್. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ದಿವಸ ಸ್ವಾಗತ ಕೋರ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ವೀಕ್ಷಕರೇ, ಇವತ್ತಿನ ದಿವಸ ಒಂದು ವಿಶೇಷವಾದ ವ್ಯಕ್ತಿ ನಾನು ತಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಅವರ ಹೆಸರು ಶಂಕರ್ ಭಟ್ ಅಂತ ಹೇಳಿ. ಅವರು ಹಾಕ್ಕೊಂಡಿರೋ ಬೋರ್ಡಿನ ಪ್ರಕಾರ ಸುಮಾರು ಎಲ್ಲ ಕಾಯಿಲೆಗಳನ್ನು ನೀರಿಂದನೇ ವಾಸಿ ಮಾಡ್ತೀನಿ ಅಂತ. ಅವರನ್ನು ನಾನು ಪರ್ಸ್ನಲಾಗಿ ಅಂದರೆ ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಮಾತಾಡಿದಾಗ ಅವರು ಏನು ಹೇಳ್ತಾರೆ, ಗುಜರಾತ್ ಹತ್ರ ಅವರು ಸುಮಾರು ಒಂದು 20-22 ವರ್ಷ ತಪಸ್ಸು ಮಾಡಿ ಆ ನಂತರ ಅವರು ಗುರುಗಳು ಇವ್ರಿಗೊಂದು ಆಂಜನೇಯನ ವಿಗ್ರಹ ಕೊಟ್ಟಿದ್ದಾರಂತೆ. ಆ ವಿಗ್ರಹದ ಮೇಲೆ ನೀವು ತಂದಂಥ ನೀರನ್ನು ವಿಗ್ರಹದ ಮೇಲೆ ಅಭಿಷೇಕ ಮಾಡಿ ವಾಪಸ್ ಆ ನೀರನ್ನು ನಿಮಗೆ ಕೊಡ್ತಾರೆ. ಆ ನೀರು ಕುಡಿದ್ರೆ 7 ದಿವಸದ ಒಳಗಡೆ ಎಂಥದೇ ಕಾಯಿಲೆ ಇದ್ದರೂ ವಾಸಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ವೀಕ್ಷಕರೇ, ಒಂದು ನಾನು ನಿಮಗಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿತ್ರಲೋಕದ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಆದಷ್ಟು ಭಗವಂತನ ನಂಬಿ ಮೂಢನಂಬಿಕೆಗಳನ್ನು ಬೇಡ. ಇದು ಒಂದು ಪ್ರಯೋಗಾತ್ಮಕದ ಒಂದು ವಿಡಿಯೋ ಅಷ್ಟೇ. ಯಾಕೆಂದರೆ ಇದರಿಂದ ಏನಾಗುತ್ತೆ, ಚಿತ್ರಲೋಕದಲ್ಲಿ ಬಂತಪ್ಪ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೋಗಿ ನೀರು ಕೊಟ್ಟೆ, ಅಭಿಷೇಕ ಮಾಡಿಸ್ದೆ, ನೀರು ತಗೊಂಬಂದೆ, ಕುಡಿದೆ, ನನಗೆ ಕಾಯಿಲೆ ವಾಸಿ ಆಗಲಿಲ್ಲ ಅನ್ನೋದು ಮಾತ್ರ ನಮ್ಮನ್ನು ದೂರಬೇಡಿ. ಕಾರಣ ಏನಂದರೆ, ಪ್ರತಿಯೊಂದಕ್ಕೂ ಔಷಧಿಗಳು ಯಾತಕ್ಕೋಸ್ಕರ ಡಾಕ್ಟರ್ಸು ಓದ್ತಾರೆ, ಡಾಕ್ಟ್ರ್ ಮುಖಾಂತರ ಯಾಕೆ ಔಷಧಿ ಕೊಡ್ತಾರೆ ಅಂತ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಒಂದು ಏನು ಈ ಥರನೂ ಒಂದು ಪವಾಡ ನಡೆಯುತ್ತಾ ಅಥವಾ ಪ್ರಯೋಗ ನಡೆಯುತ್ತಾ ಏನು ಎತ್ತ ಅಂತ ಹೇಳಿಬಿಟ್ಟು ಆ ಶಂಕರ್ ಭಟ್ ಅಂದರೆ ಯಾರು ತಪಸ್ಸು ಮಾಡಿ ಇವತ್ತಿನ ದಿವಸ ಆಂಜನೇಯನ ವಿಗ್ರಹದ ಮೇಲೆ ನೀರು ಹಾಕಿ ಬಂದು ಕೊಡ್ತಾರೆ, ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೂ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಇವತ್ತು ನಮ್ಮ ಚಿತ್ರಲೋಕ ತಂಡ ಬಂದಿದ್ದೀವಿ. ದಯವಿಟ್ಟು ವೀಕ್ಷಕರೇ, ಹೇಳಿದ್ದನ್ನು ಗಮನ ಇಟ್ಟು ಕೇಳಿ. ಇದಕ್ಕೆ ನಾವು ಪ್ರೋತ್ಸಾಹ ಮಾಡಲ್ಲ, ದಯವಿಟ್ಟು ತಾವು ಪ್ರೋತ್ಸಾಹ ಮಾಡಬೇಡಿ. ಒಂದು ಪ್ರಯೋಗಾತ್ಮಕ ವಿಡಿಯೋ ಅಂತ ತಿಳ್ಕೊಳ್ಳಿ, ನೋಡಿ ಆನಂದಿಸಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನಾನು ನಿಮಗೆ ಹೊರಗಡೆ ಹೇಳಿದಾಗೆ ಇವರು ಶಂಕರ್ ಭಟ್ರು, ಅವ್ರ ಹತ್ರನೇ ಮಾತಾಡೋಣ. ನಮಸ್ಕಾರ ಶಂಕರ್ ಭಟ್ ಸ್ವಾಮಿಗಳೇ. ನಮಸ್ಕಾರ ಸರ್. ತಾವು ಎಲ್ಲ ಥರದ್ದು ಕಾಯಿಲೆಗಳನ್ನು ವಾಸಿ ಮಾಡ್ತೀನಿ ಒಂದು ನೀರಿಂದ ಅಂತ ಹೇಳ್ಕೊಂಡಿದ್ದೀರಾ. ಅಂದರೆ ನಾವು ನೋಡಿದಂಥ ಬೋರ್ಡು ಇವೆಲ್ಲ. ಸರ್, ಇದರ ಪ್ರಯೋಗ ಹೇಗೆ? ಇದ್ರ ಪ್ರಯೋಗ ಅಂದರೆ ಯಾವುದಾದ್ರೂ ಒಂದು ನೀವು ಮಿನರಲ್ ವಾಟರ್ ತರ್ಬೋದು, ಮನೆಯಿಂದ ತರ್ಬೋದು, ಇಲ್ಲ ಮಿನರಲ್ ವಾಟರ್ ಯಾವ್ದು ಬೇಕಾದ್ರೆ ತರ್ಬೋದು. ಇದನ್ನ ಪ್ಯಾಕ್ ಬಾಟಲ್ ಇದೆ, ಬೇಕಾದ್ರೆ ನೀವು ನೋಡ್ಬೋದು. ಹೌದು ಸರ್, ನೋಡಿ ಬೇಕಾದ್ರೆ ನೀವು. ಇವೆಲ್ಲ ಪ್ಯಾಕ್ ಬಾಟಲ್ ಇದೆ, ಗೊತ್ತಾಗ. ಇದನ್ನ ಏನು ಮಾಡ್ತೇವೆ ಅಂದರೆ, ಇದು ಓಪನ್ ಮಾಡಿ ಇದ್ರ ಮೇಲೆ ಹಿಂಗೆ ಇಷ್ಟು ನೀರು ಹಾಕ್ತೇವೆ ಅಷ್ಟೇ. ಅಂದರೆ ಭಗವಂತ ಆಂಜನೇಯ ಸ್ವಾಮಿಗೆ ತಾವು ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದೀರಾ ಇವಾಗ. ಇದು ಪ್ಯಾಕ್ ಬಾಟಲ್ ಇದು. ಹೌದು. ಹಾಂ. ಈಗ ಇದನ್ನು ನಾವೇನು ಮಾಡ್ತೇವೆ, ಬೇಕಾದರೆ ಇಲ್ಲಿ ಬಂದು ಸ್ವಲ್ಪ ಬೇಕಾದ್ರೆ ಕುಡಿಬೋದು, ತೊಂದರೆ ಇಲ್ಲ. ಹಾಂ, ಬೇಕಾದ್ರೆ ಅವ್ರ ಮನೆಗೆ ಒಯ್ಬೇಕಾದ್ರೆ ಅವ್ರಿಗೆ ನಾನು ಹೇಳ್ತೇವೆ ಒಂದು ಅರ್ಧ ಲೀಟರ್ ನೀರು ತೊಗೊಂಬನ್ನಿ, ನೀವು ಕುಡಿಯೋ ನೀರನ್ನು. ಅದ್ರಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಸ್ವಲ್ಪ ಅದ್ರಲ್ಲಿ ನೀರಲ್ಲಿ ಬಾಟ್ಲಿಯಲ್ಲಿ ಅವ್ರಿಗೆ ಹಾಕ್ಕೊಡ್ತೇವೆ ನಾವು. ನೋಡಿದೆ, ಒಂದಿಷ್ಟು ನೀರು ತೊಗೊಂಡು ಒಂದಿಷ್ಟು ನೀರು ತೊಗೊಂಡು ಅವ್ರು ಅರ್ಧ ಲೀಟರ್ ಬಾಟ್ಲಿಯಲ್ಲಿ ಅವ್ರಿಗೆ ಹಿಂಗೆ ಅದು ಅವ್ರಿಗೆ ನೀರು ಅವ್ರ ತಂದು ನೀರಿಗೆ ಮಿಕ್ಸ್ ಮಾಡಿಕೊಡ್ತೇವೆ. ಅವ್ರಿಗೆ ಹೇಳ್ತೇವೆ 7 ದಿನ ನೀರು ಕುಡೀರಿ ಅಂತ ನಾವು ಹೇಳ್ತೇವೆ ಅವರಿಗೆ. ಹಾಂ, ಅದಂದರೆ ಇವತ್ತು ಕೂಡ ನಾಳೆಯಿಂದ ಅವ್ರಿಗೆ ರಿಸಲ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನೇ ಪ್ರಾಬ್ಲಮ್ಸ್ ಏನು, ನಾಳೆಯಿಂದನೇ ಅವ್ರಿಗೆ ಆರಾಮಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 1 ವಾರದ ಟೈಮ್ ಇರ್ತದೆ. 1 ವಾರದಲ್ಲಿ ಅವರಿಗೆ ಜಗತ್ತಿನಲ್ಲಿ ಎಲ್ಲೂ ಸಿಗದಂಥ ರಿಸಲ್ಟ್ ಅವ್ರಿಗೆ 1 ವಾರದಲ್ಲಿ ಸಿಗ್ತದೆ ಅವರಿಗೆ. ಯಾವ ರೀತಿ ಇದು ಪವಾಡ ಅಂತ ನನಗೆ ಗೊತ್ತಾಗಲಿಲ್ಲ. ಇದು ಏನಿದೆ ಎಲ್ಲ ಇದು ಮೂರ್ತಿಯಲ್ಲೇ ಇರೋದು ಎಲ್ಲದನ್ನು ಪವರ್. ನಮ್ಮ ಹತ್ರ ಏನೂ ಇಲ್ಲ ಎಲ್ಲದನ್ನು. ಯಾಕಂದ್ರೆ ನಮ್ಮ ಗುರುಗಳು ಕೊಟ್ಟಿದ್ದದು. ನಾವು 20 ವರ್ಷ ಅಲ್ಲಿ ತಪಸ್ ಮಾಡಿ ಬಂದಿದ್ದೇವೆ ಅಲ್ಲಿ ಗುಜರಾತಲ್ಲಿ. ಅವ್ರು ಕೊಟ್ಟಿದ್ದದು. ಅವ್ರು ಏನು ನಮಗೆಲ್ಲ ಹೇಳಿದ್ದಾರೆ ಅವರು ಹಾಗೆ ನಾವು ಮಾಡ್ತಾಯಿದ್ದೇವೆ ಅಷ್ಟೇ.
ಮತ್ತು ಬೇರೆ ನಮ್ಮ ಹತ್ರ ಏನಿಲ್ಲ. ಗುಜರಾತಲ್ಲಿ ಗಿರ್ನಾರಲ್ಲಿ ತಪಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ. ಹಾಂ, 20 ವರ್ಷ ತಾವು ತಪಸ್ ಮಾಡೋದು ಯಾವ ಒಂದು ಅಭಿವೃದ್ಧಿಗೋಸ್ಕರ? ಅಂದರೆ ಈಗ ನಾನು ಸುಮಾರು ಒಂದು 20 ಮನೆಯಿಂದ ಒಂದು 18-20 ವಯಸ್ಸು ಇದ್ದಾಗ ನಾನು ಇಲ್ಲಿ ಬಿಟ್ಟು ಹೋಗಿದ್ದು ನಾನು. ಓಕೆ. ಅಂದರೆ ನಮ್ಗೊಬ್ಬರು ಸಾಧುಗಳು ಸಿಕ್ಕಿದ್ರು ನಮ್ಮ ಇವರಿಗೆ, ನಮ್ಗೆ ಸಿಕ್ಕಿದ್ರು. ಆಗ ಅವರೊಟ್ಟಿಗೆ ನಾವು ಹೋಗಿದ್ದು. ಅವ್ರು ಆ್ಯಕ್ಚುಲಿ ನಾವು ಇದು ಸಲುವಾಗಿ ಹೋಗಿದ್ದಲ್ಲ, ನಾವು ಅವ್ರ ಹತ್ರ ಹೋದ ನಂತರ ಅವ್ರಿಗೆ ಅಂದ್ರೆ ಅವರನ್ನೇ ಒಂದೊಂದೇ ಹಿಂಗೆ ಕಲಿ ಇದು ಮಾಡ್ತಾ ಹೋದ್ರು ಅವರು. ಹಂಗೆ ಅವ್ರು ಹೆಂಗೆ ಹೇಳ್ತಾರೆ ಹಂಗಲ್ಲಿ ಎಲ್ಲ ಕಲ್ತ್ಕೊಂಡು ಎಲ್ಲ ಸಿದ್ಧಿ ಪಡ್ಕೊಂಡು ಅಲ್ಲಿ ಇಷ್ಟು ವರ್ಷ ಆಯ್ತು ಅಲ್ಲಿವರೆಗೇನೆ. ಅಲ್ಲಲ್ಲ, ನಾನು ಕೇಳ್ತಿರೋದು ಈಗ ತಾವು ತಪಸ್ ಮಾಡಿದ್ದು ಯಾವ ದೇವರನ್ನ ಕುರಿತು? ನಾವು ತಪಸ್ ಮಾಡಿದ್ದು ಅಲ್ಲಿ ನಾವು ಮಾಡಿದ್ದು ಈಶ್ವರಂದು. ಅಲ್ಲಿ ಈಶ್ವರಂದು. ಹಾಂ, ಆಯ್ತಾ. ಅಲ್ಲಿ ಈಶ್ವರ ಎಲ್ಲ ಇದೆ. ಈಶ್ವರ ಇದೆ, ಹನುಮಂತ ಇದೆ, ದೇವಿ ಇದೆ, ಎಲ್ಲದೂ ಇದೆ. ಪ್ರತಿಯೊಂದು ದೇವಸ್ಥಾನನೂ ಅಲ್ಲಿ ದೇವರ ಇದಿದೆ. ಆದರೆ ನಮಗೆ ಗುರುಗಳು ಕೊಟ್ಟಿದ್ದು ತಮಗೆ ಗುರುಗಳ ಹೆಸರು? ಹಾಂ, ಗುರುಳ ಗಿರ್ನಾರಿ ಬಾಪು ಅಂತ ಹೇಳ್ತಾರೆ ಅವ್ರು. ಗಿರ್ನಾರಿ ಬಾಪು ಅಂತ ಹೇಳ್ತಾರೆ. ಗಿರ್ನಾರಿ ಬಾಪು ಅವ್ರ ಹೆಸರು. ಈಗಿಲ್ಲ, ಅವರು ತೀರೋಗಿದ್ದಾರೆ. ಈಗಿಲ್ಲ ಅವರು. ಎಷ್ಟು ವರ್ಷ ಹಳೇದಿದು? ಇದು ಸುಮಾರು ಒಂದು 4-5 ವರ್ಷ. ಅಲ್ಲ, ಈಗ ತಮಗೆ ಈ ವಿಗ್ರಹ ಕೊಟ್ಟವ್ರು 4-5 ವರ್ಷ ಆಗಿದೆ. 4-5 ವರ್ಷ ಆಗಿದೆ. ಆದ್ರೆ ಇದು ಮೂರ್ತಿ ಅವ್ರು ಕೆತ್ತಿಸಿ ಕೊಟ್ಟಿದ್ದ ಅಥವಾ ಪೂರ್ವಿಕರಿಂದ ಅವರಲ್ಲಿ ಏನಾರು? ಇಲ್ಲ, ಅವರೇ ತಯಾರು ಮಾಡಿಸ್ಕೊಟ್ಟಿದ್ದದು. ಇದು ಅವರು ನಿಮ್ಗೆ ತಯಾರು ಮಾಡಿ ಅಂದ್ರೆ ಆಕ್ಚುಲಿ ಅಂದ್ರೆ ನಮ್ಗೆ ಹೇಳಿದ್ದವರು ಹಿಂಗ್ ತಯಾರು ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿ. ಅವಾಗ ನಾವೇನ್ ಮಾಡಿದೆವು, ತಯಾರು ಮಾಡ್ಕೊಂಡು ಅವ್ರಿಗೆ ಅಂದ್ರೆ ಒಬ್ಬರು ತಯಾರು ಮಾಡಿಸಿ ಅವ್ರಿಗೆ ನಾನು ಕೊಟ್ಟಿದ್ದೆವು. ಅವ್ರ ಹತ್ರ ಕೊಟ್ಟ ಮೇಲೆ ಸುಮಾರು 1 ತಿಂಗಳು ಸುಮಾರು ಅವ್ರು ಇಟ್ಕೊಂಡಿದ್ರು ಅವರು ಈ ಮೂರ್ತಿಯನ್ನ. ಆ ನಂತರ ನಮಗೆ ಕೊಟ್ರು ಅವರು, ನೀವು ತಗೊಂಡೋಗಿ ಇನ್ಮೇಲೆ ಅಂದ್ರೆ ನಾವಲ್ಲಿ ಬಿಟ್ಟು ಬಂದ್ವಲ್ಲ ಅಲ್ಲಿಂದ, ಆಯ್ತು ನೀವು ಹೋಗಿ ಇನ್ನು ಮುಂದೆ ನಿಮ್ಮದು ಇದನ್ನೇ ಇದು ಮಾಡಿ ಅಂತ ಹೇಳಿದ್ದಾರೆ ಅವರು. ಎಲ್ಲ ನಿಮ್ಮದು ಎಲ್ಲ ಕಾಯಿಲೆ ವಾಸ ಆಗ್ತದೆ, ಮತ್ತೇನು ಸಮಸ್ಯೆ ಇದ್ರೂ, ಶರೀರದಲ್ಲಿ ಏನೇ ಸಮಸ್ಯೆ ಇರಲಿ, ಕಾಯಿಲೆ ಒಂದೇ ಅಲ್ಲ, ಮತ್ತೇನು ಸಮಸ್ಯೆ ಇದ್ರೂ ಮತ್ತು ವಿತ್ ಪ್ರೂಫ್ ಅವ್ರ ರಿಸಲ್ಟ್ ಸಿಗ್ತದೆ ಅವ್ರಿಗೆ 1 ವಾರದ ಒಳಗಡೆ. ಅಲ್ಲ, ಹಿಂದೆ ನಾನೊಂದು ಇದನ್ನು ಕೇಳಿದ್ದೆ, ನವಪಾಷಾಣ ವಿಗ್ರಹಕ್ಕೆ ಏನೇ ಒಂದು ಅಭಿಷೇಕ ಮಾಡಿದ್ರು ಅದು ಕಾಯಿಲೆಗಳು ವಾಸಿಯಾಗುತ್ತೆ ಅಂತ. ಸೊ ಆ ಥರದ್ದು ಏನಾದರೂ ಇದು ನವಪಾಷಾಣದ ವಿಗ್ರಹ ಇದೆಯಾ, ಹೇಗೆ, ಏನು? ಕಲ್ಲಿಂದ, ಇದು ಪ್ಯೂರ್ ಕಲ್ಲಿಂದ, ಕೃಷ್ಣ ಶಿಲೆ ಅದು. ಓಕೆ. ಯಾಕಂದ್ರೆ ಈಗ ಸದ್ಯಕ್ಕೆ ನನಗೆ ಗೊತ್ತಿರೋದು ನವಪಾಷಾಣ ವಿಗ್ರಹ ಇಲ್ಲ ಪಳನಿಯಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಸುಬ್ರಹ್ಮಣ್ಯ ಮೂರ್ತಿ ನವಪಾಷಾಣ ಅಂತ ಕೇಳ್ಪಟ್ಟಿದ್ದೆ ನಾನು. ಅಲ್ಲ, ಇದು ಕಪ್ಪು ಕಲ್ಲಿಂದು ಕೃಷ್ಣ ಶಿಲೆ ಕಲ್ಲಿದು. ಕೃಷ್ಣ ಶಿಲೆ ಕಲ್ಲು. ಮತ್ತೆ ಬೇರೆ ಏನಿಲ್ಲ, ಅದರಲ್ಲಿ ಚೆಕ್ ಮಾಡಿ ನೋಡ್ಬೋದು. ಬೇಕಾದ್ರೆ ಇದ್ರ ಟೆಸ್ಟ್ ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಬೇಕಾದ್ರೆ ಮಾಡಿ ನೋಡ್ಬೋದು. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅದು ಮಾಡಿ ಯಾರು ಬೇಕಾದ್ರೆ ಬೇರೆ ಯಾವ ಸೈಂಟಿಸ್ಟ್ ಬೇಕಾದ್ರೆ ಬಂದು ಚೆಕ್ ಮಾಡಲಿ, ಇದೇ ರಿಸಲ್ಟ್ ಸಿಗ್ತದೆ ಅವರಿಗೆ. ವೆರಿ ಗುಡ್. ಜಗತ್ನಲ್ಲಿ ಯಾರೇ ಬರಲಿ, ಯಾವ ನಾವು ಚಾಲೆಂಜ್ ಕೊಡ್ತೇವೆ ಅವರಿಗೆ. ಇಲ್ಲೇ ಬಂದವ್ರಿಗೆ ಕೇಳಿ ಬೇಕಾದ್ರೆ ಆರಾಮಾಗಿದೆ ಅಂತ ಹೇಳಿ. ಅಲ್ಲ, ಈಗ ಅಲ್ಲ ಇವರಿಗೆ ಕೇಳಿ, ಹೆಸರಿಗೆ ಆರಾಮಾಗಿದೆ ಇವರನ್ನೇ ಕೇಳಿ, ನಾನೇನು ಹೇಳೋದಿಲ್ಲ ಬಿಡಿ. ಅಲ್ಲಲ್ಲ, ಇರಲಿ, ನಾನು ಅಮ್ಮ 1 ನಿಮಿಷ ಇರಿ. ನಾನು ಕೇಳಕ್ಕೆ ಬಂದಿದ್ದು ಇಷ್ಟೇನೆ, ತಾವು ಅನೇಕ ಕಾಯಿಲೆಗಳು ಈ ವಿಗ್ರಹದಿಂದ ಬಂದಂತ ಅಂದ್ರೆ ಅಭಿಷೇಕ ಮಾಡಿದ್ದ ನೀರಿಂದ ಗುಣ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಇದರಿಂದ ಗುಣಪಡಿಸಿದ್ದೀರಾ? ಇದು ಸುಮಾರು ಒಂದು 5 ಲಕ್ಷಕ್ಕಿಂತ ಹೆಚ್ಚಿದೆ. 5 ಲಕ್ಷಕ್ಕಿಂತ ಹೆಚ್ಚಿದೆ. ಓಕೆ. ನಾನು ಅದನ್ನೇ ನಿಮಗೆ ಕೇಳಕ್ ಹೊರಟಿದ್ದು ಏನಂದ್ರೆ, ಎಷ್ಟು ಕೋಟಿಗಟ್ಟಲೆ ಜನ ಇವತ್ತಿನ ದಿವಸ ಎಲ್ಲಾ ತರದ ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇದ್ರಲ್ಲ, ಹಾಸ್ಪಿಟಲ್ಗಳಿಗೆ ಹೋಗಿ ತಾವೇ ಯಾಕೆ ಸ್ವಯಂ ಸೇವಕರಾಗಿ ಹೋಗ್ಬಾರ್ದು ಅಂತ ನನ್ನ ಒಂದು ಇದು ಕ್ವಶನ್. ಅವ್ರು ನಮ್ಗೆ ಕರೆದ್ರೆ ಹೋಗ್ಬಹುದು ಅವರಿಗೆ. ಅಲ್ಲ, ಇಲ್ಲ, ನಾವು ಏನ್ ಮಾಡ್ತೇವೆ ಅಂದ್ರೆ ಹಿಂಗೆ ಅಲ್ಲಿಂದ ನಾವು ಮಹಾರಾಷ್ಟ್ರಕ್ಕೆ ಬಂದ್ರು, ಅಲ್ಲಿ ಮಹಾರಾಷ್ಟ್ರದಿಂದ ಹಂಗೆ ಅಂದ್ರೆ ಹಿಂಗ್ ಬೇರೆ ಬೇರೆ ಕಡೆ ಹಿಂಗ್ ಹೋಗ್ತಾ ಇರ್ತೇವೆ ನಾವು ಇಲ್ಲಿಗೆ. ಹೌದಾ? ಇದಕ್ಕಿಂತ ಫಸ್ಟ್ ನಾವು ದಾವಣಗೆರೆಯಲ್ಲಿ ಇದ್ರಲ್ಲಿ, ಹೌದಾ, ದಾವಣಗೆರೆಯಲ್ಲಿ ನಾವು DC ಒಂದು ಲೆಟರ್ ಸಮೇತ ಕೊಟ್ಟಿದ್ದಾಗಿತ್ತು. ಅವ್ರು ಯಾವ್ದು ನಮ್ಗೆ ರಿಪ್ಲೈ ಮಾಡ್ಲಿಲ್ಲ. ಅದು ಬಿಟ್ಟು ರಾಜ್ಯಪಾಲರಿಗೆ ಸಮೇತ ಇದರ ಒಂದು ಲೆಟರ್ ನಾನು ಕಳ್ಸಿದ್ದೇನೆ, ಅದ್ರ ಕಾಪಿ ನನ್ನ ಹತ್ರ ಇದೆ, ಮನೆಯಲ್ಲಿ ಇದೆ. ಅದು ಅವ್ರು ಯಾರು ರಿಪ್ಲೈ ಮಾಡ್ಲಿಲ್ಲ ನಮ್ಗೆ. ಆಯ್ತಪ್ಪ, ನಮ್ದು ಎಷ್ಟಾಗ್ತಷ್ಟು ನಾನು ಮಾಡ್ತಾ ಹೋಗಿದ್ದೇನೆ. ಆಮೇಲೆ ಈಗ ಇದಕ್ಕೆ ತಾವೇನಾದ್ರೂ ಫೀಸ್ ಚಾರ್ಜ್ ಮಾಡ್ತಾ ಇದ್ದೀರಾ? ಇಲ್ಲ, ಫೀಸ್ ಏನಿಲ್ಲ. ಅವ್ರ ಖುಷಿಯಿಂದ ಕೊಟ್ಟು ನಾವು ತಗೊಳ್ತೇವೆ ಅಷ್ಟೇ, ನಮ್ ಚಾರ್ಜ್ ಏನಿಲ್ಲ ಅದಕ್ಕೆ. ಓಕೆ. ಈಗ ತಾವು ಇಷ್ಟೆಲ್ಲ ಹೇಳಿದಿರಲ್ಲ, ಈಗ ನಿಮ್ಮಲ್ಲಿ ಯಾರಾದರೂ ಡಾಕ್ಟರ್ಸ್ ಬಂದು ಕನ್ಸಲ್ಟ್ ಮಾಡಿ ಅಥವಾ ಅವ್ರಿಗೆ ಯಾರಾದ್ರೂ ನೀವು ಟ್ರೀಟ್ಮೆಂಟ್ ಕೊಟ್ಟಿರೋ ಉದಾಹರಣೆಗಳಿದಾವ? ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ದೇವೆ, ಆದ್ರೆ ಇಲ್ಲಲ್ಲ, ಅಹಮದಾಬಾದಲ್ಲಿ ಮಾಡಿದ್ದೇವೆ. ಅಹಮದಾಬಾದಲ್ಲಿ ಅವರು ಇದರಲ್ಲಿ ಮಣಿನಗರದ ಚಂಪಕ್ ಬಾಯ್ ಅಂತ ಡಾಕ್ಟರ್ ಇದ್ದಾರೆ. ಅವರಿಗೆ 4 ಹೆಣ್ಮಕ್ಳು, ಅವರಿಗೆ 4 ಜನರಿಗೆ ಬೇರೆ ಬೇರೆ ಥೈರಾಯ್ಡ್ ಪ್ರಾಬ್ಲಮ್, ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು ಅವರಿಗೆ. ಅವರೆಲ್ಲ ಡಾಕ್ಟರ್ಸೇ 4 ಜನನು ಹೆಣ್ಮಕ್ಳು. ಅವ್ರನ್ನ ನಮ್ಮ ಹತ್ರ ಇದು ತಗೊಂಡು ಹೋಗಿ ನಂತರ ಅವರೆಲ್ಲ ಆರಾಮಾಗಿದ್ದಾರೆ. ಅವರು ಎಲ್ಲರೂ ಆರಾಮಾಗಿದ್ದಾರೆ. ನೋಡಿ ವೀಕ್ಷಕರೇ, ಈ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಮನೆಯವರು ಮತ್ತೆ ಇವರು ವಸಂತ್ ಕುಮಾರ್ ಅಂತ ಹೇಳ್ಬಿಟ್ಟು ಇವರು ಸ್ವಾಮಿಗಳ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರಂತೆ.
ಸರ್ ತಾವು ಏನ್ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಬಂದು ಅಭಿಷೇಕ ಮಾಡಿಸಿ ನೀರು ತಗೊಂಡ್ರಿ, ತಮಗೆ ಏನಾಗಿತ್ತು ಸರ್? ಸರ್ ನನಗೆ ಮೊದಲು ಕೈಕಾಲು ಸುಸ್ತು ಅದು ಇದು ಸ್ವಲ್ಪ ಆಯಾಸ ಅದು ಇದು ಎಲ್ಲ ಇತ್ತು ನನಗೆ. ಇವಾಗ ಈ ನೀರು ತಗೊಂಡ್ಮೇಲೆ ನನಗೆ ಇವಾಗ ಸುಸ್ತು ಎಲ್ಲ ಕಮ್ಮಿ ಆಗಿದೆ. ನಾನು ತಗೊಂಡು ಬೇರೆ 8 ದಿವಸ ಆಯ್ತು ಅಷ್ಟೇ, ಇನ್ನೂ ತಗೊತಾ ಇದ್ದೀನಿ. ಮುಂದೆ ಏನಿದ್ರು ದೇಹದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಮೊದಲು ಭಯಂಕರ ಸ್ವಲ್ಪ ದೂರ ನಡೆಯೋಕ್ಕಾಗ್ತಾ ಇರಲ್ಲ, ಆದರೂ ಇವಾಗ ನಾನು ಚೆನ್ನಾಗಿ ನಡೀತೀನಿ, ಆಯಾಸ ಕಮ್ಮಿ ಆಗಿದೆ, ಆರಾಮಾಗಿದ್ದೀನಿ ಸರ್. ಅಮ್ಮ, ತಾವು ವಸಂತ್ ಕುಮಾರಿ ಅಂತ ಹೇಳಿದ್ರೆ ತಮಗೆ ಏನು ಸಮಸ್ಯೆ ಇತ್ತು, ತಾವು ಏನು ಪರಿಹಾರ ಮಾಡ್ಕೊಂಡಿದ್ದೀರಾ? BP ಐತೆ ಸರ್, ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಇತ್ತು. ಇವಾಗ 1 ವಾರ ಆಯ್ತು ನಾನು ತಗೊಂಡು, ಪರವಾಗಿಲ್ಲ. ಇವತ್ತು ತಗೋಣ ಬಂದೆ ನಾನು, ಪರವಾಗಿಲ್ಲ, ಚೆನ್ನಾಗೈತೆ. ಅಂದ್ರೆ BP ಅಂದ್ರೆ ಇವಾಗ ನೀವು ಮಾತ್ರೆ ತಗೊಳ್ತಿದ್ರೆ ಬಿಟ್ಬಿಟ್ಟಿದ್ರೆ ಇದನ್ನ ತಗೊಳಕ್ ಶುರು ಮಾಡಿದ್ಮೇಲೆ? ಬಿಟ್ಟಿದ್ದೀನಿ, ಮಾತ್ರೆ ಬಿಟ್ಟಿದ್ದೀರಾ ಇದನ್ನ ತಗೊಳಕ್ ಶುರು ಮಾಡಿದ್ಮೇಲೆ? ಹೋದ್ವಾರನೇ ತಗೊಂಡಿರೋದು. ಸರಿ, ಅದಾದ್ಮೇಲೆ ನೀವು ಚೆಕ್ ಮಾಡಿಸಿದ್ರಾ? ಎಲ್ಲ ನಾರ್ಮಲ್ ಬಂದಿದೆ. ಎಲ್ಲ ನಾರ್ಮಲ್ ಬಂದಿದೆ? ತಲೆನೂ ಕ್ಯಾನಿಂಗ್ ಆಗೈತೆ 2. ಎಲ್ಲ ನಾರ್ಮಲ್ ಬಂದಿದೆ. ಓಕೆ. ನನಗೂ ಕೊಡಿ ಸರ್, ಎಲ್ಲರಿಗೂ ತೀರ್ಥ ಕೊಟ್ಟ ಮೇಲೆ. ವೀಕ್ಷಕರೇ, ಇವ್ರ ಹೆಸರು ಮುನೇಗೌಡ ಅಂತ ಹೇಳ್ಬಿಟ್ಟು ಇವರು ವಂಶಸ್ಥರು ಈ ದೇವಸ್ಥಾನನ ನಿರ್ಮಾಣ ಮಾಡಿರೋದು. ಸರ್, ಈ ದೇವಸ್ಥಾನನ ಈ ಸ್ವಾಮಿಗಳಿಗೆ ತಾವು ಕೊಟ್ಟಿದ್ದೀರಾ? ಪ್ರಚಾರಕ್ಕೋಸ್ಕರ ಕೊಟ್ರೆ ಏನಕ್ಕೆ, ಅಥವಾ ಅವ್ರ ಏನಾದ್ರು ನಿಮ್ಗೆ ಬಾಡಿಗೆ ತರ ಏನಾದ್ರು ಬಾಡಿಗೆ ರೂಪದಲ್ಲಿ ಏನಾದ್ರು ಕೊಡ್ತಾ ಇದ್ರೆ? ಇದೆಲ್ಲ ಅವ್ರೇನ್ ಕೇಳಿಲ್ಲ. ಬಂದು ಒಂದ್ಸರಿ ನನ್ ಕೇಳಿದ್ರು ಈ ತರ ಹಿಂಗೆ ಅಂತ. ಕೇಳಿದ್ಕ ಆಯ್ತು, ಈ ತರ ನಾವು ಈ ತರ ಎಲ್ಲ ಕಾಯಿಲೆ ಅದೆಲ್ಲ ಇದ್ ಮಾಡ್ತೀರಿ ಸ್ವಾಮಿ, ಸ್ವಲ್ಪ ಜಾಗ ಬೇಕಂತ. ನೀವು ಬಂದು ಆರಾಮಾಗಿ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಇದ್ದೋಗಿ ಅಂತ ನಾವು ದುಡ್ಡು ಕಾಸು ಏನು ಅದೆಲ್ಲ ಕೇಳಿಲ್ಲ ಅವ್ರನ್ನ. ಆ ತರ ಕೊಟ್ಟಿದ್ವಿ. ದೇವಸ್ಥಾನ ಪ್ರಚಾರಕ್ಕೋಸ್ಕರನೇ ಏನಿಲ್ಲ. ಇದು ನಮ್ಮ ಅಣ್ಣ ನಾವು ಸೇರಿ ದೇವಸ್ಥಾನ ಆವತ್ತಿನಿಂದ ನಮ್ಮ ತಂದೆ, ನಮ್ಮ ತಾತ ಮುತ್ತಾತ ಕಾಲ, ನಮ್ಮ ಚಿಕ್ಕಪ್ಪ ಅವರು ಎಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ನಂಜುಂಡಪ್ಪ ಅಂತ ಅವರೆಲ್ಲ ಮೊನ್ನೆ ಇದೆಲ್ಲ ಧ್ವಜಸ್ತಂಭ ಎಲ್ಲ ಮಾಡಿಸ್ಕೊಟ್ರು. ಬಾಬು ಅಂತ ಗ್ರಾನೈಟ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಅವ್ರ ಮುಖಾಂತರ ದೇವ್ರ ಊರಗ್ನವರೆಲ್ಲ ಸೇರಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ನೀವು ವಂಶದಲ್ಲಿ ಈ ದೇವಸ್ಥಾನ ನಡೆಸ್ತಿದೀವಿ ಅಂತ ಹೇಳಿದ್ರೆ, ಆದ್ರೆ ಆ ಮೂರ್ತಿ ಏನು ಅಂತಾನೆ ನಮ್ಮ ಜನಗಳಿಗೆ ನಾವು ತಿಳಿಸ್ತಿರ್ಲಿಲ್ಲ. ಸಲ್ಲಾಪುರಮ್ಮ ಮಹೇಶ್ವರಮ್ಮ ದೇವಸ್ಥಾನ ಅದನ್ನ ಹೇಳಿ ಸರ್.